ಸುಮ್ಮನೆ ಹೊಡೆದ್ಬಿಟ್ಟು ಎಣ್ಣೆ ಹೊಡೆದಾಗ ಡೈರೆಕ್ಟಾಗಿ ಮನೆಗೆ ಬಂತು. ಮೂವರೆಲ್ಲ ಬಿದ್ದೋದು. ಒರಿಜಿನಲ್ ಕಲರ್ ನೋಡ್ಬಿಟ್ಟು ಇದಕ್ಕೆ ಮರಳಾಗ್ಬಿಟ್ಟು ಏನಾರು ಮಾಡ್ಕೊಬಿಟ್ರಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಈ ಮುಸುಳಿನ ನಾನು ಏನಾರು ಹಿಂಗೆ ಬಿಟ್ಬಿಟ್ರೆ ಹೆಂಗಿರುತ್ತೆ ಗೈಸ್? ಇಲ್ಲ ಸ್ಪ್ರೇ ಹೊಡಿಬೇಕಿತ್ತು, ಮರ್ಕೊಬಿಟ್ಟು ಈಗ ಸೈಡ್ ಹೊಡೆದ್ಬಿಟ್ಟೆ. ಸೊ ಇದು ಹಳೇ ಮೇಕಪ್ ಸೆಟ್, ಹಳೇ ಮೇಕಪ್ ಸೆಟ್. ಸೊ ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ನೋಡಿರ್ತೀರಾ ತಮ್ನೆಲಲ್ಲೆಲ್ಲ. ಸೊ ನಿಮಗೆ ಗೊತ್ತಿರುತ್ತೆ ಆಗ್ಲೇ ಏನಂತ ಅಂದರೆ, ನಾನೀಗ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ನನ್ನ ತಂಗಿ ಜೊತೆ. ನನಗೆ ಮೇಕಪ್ ಮಾಡಿದ್ಲು, ತುಂಬ ಚೆನ್ನಾಗಿ ವ್ಯೂಸ್ ಹೋಗಿತ್ತು. ಬಟ್ ಅಂದರೆ ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೋಡಿಲ್ಲ. ಬಟ್ ಓಕೆ, ನನಗೆ ತುಂಬ ಖುಷಿ ಆಯಿತು. ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂತು, ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ಗಳೆಲ್ಲ ಬಂದಿದ್ದವು. ಸೊ ಅದೇ ರೀತಿ ನಾನು ಇವಾಗ ನಾನು ಅದರಲ್ಲಿ ಹೇಳಿದೆ 20 ಲೈಕ್ಸ್ ಬಂದರೆ, 30 ಕಮೆಂಟ್ ಬಂದರೆ ನನ್ನ ತಂಗಿಗೆ ನಾನು ಅದೇ ರೀತಿ ಮೇಕಪ್ ಮಾಡ್ತೀನಿ ಅಂತ. ಬಟ್ ಅದೇ ರೀತಿ ಅನ್ನೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ಕ್ಲಾಸಿಕ್ಕಾಗಿ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ವೀಡಿಯೋಸ್ ಎಲ್ಲ ನೋಡಿ ನಾನು ಈಗ ಅವಳಿಗೆ ಮೇಕಪ್ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ಅವಳು ಕೂಡ ರೆಡಿ ಆಗೋಳೆ. ರೆಡಿಯಾನೇ? ನೋಡಿ ಗೈಸ್, ಒಟ್ಟು ಈಗ ಇಷ್ಟು ಮೇಕಪ್ ಥಿಂಗ್ಸ್ಗಳನ್ನ ನನಗೆ ಇಟ್ಕೊಂಡು ನನ್ನ ತಂಗಿಗೆ ನಾನು ಇವತ್ತು ಮೇಕಪ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನೋಡೋದ ಯಾವ ರೀತಿ ಆಗುತ್ತೆ ಅಂತ. ಬಟ್ ಒಂದವಳು ನನಗೆ ಈಗ ಈಗಲೇ ಒಪ್ಕೋಬೇಕು. ನಾನು ಹೆಂಗೆ ಮಾಡ್ತೀನೋ ಅದಕ್ಕೆಲ್ಲ ನೀನು ಒಪ್ಕೊಬೇಕು. ನಾನು ಏನೇ ಹಾಕಿದ್ರು ನೀನು ಹಾಕಿಸ್ಕೋಬೇಕು, ಓಕೆನಾ? ನಾನು ಏನೇ ಹಚ್ಚಿದ್ರು ಹಚ್ಚಿಸ್ಕೋಬೇಕು. ಬಟ್ ಇವಳು ಯೂಸ್ ಮಾಡೋದು ಯಾವುದು ಸ್ಕಿನ್ಗೆ ಏನು ಡ್ಯಾಮೇಜ್ ಕೊಡೋಲ್ಲ. ಅದಕ್ಕೋಸ್ಕರ ನಾನು ಯಾವ್ದ್ರ ಮೇಲೆ ಯಾವುದೇ ಹಾಕಿದ್ರು ಕೂಡ ಏನೂ ಆಗೋಲ್ಲ. ಅಟ್ ಲಾಸ್ಟ್ ಇವಳು ಮುಖ ತೊಳ್ಕೊಂಡ್ರು ಕೂಡ ಚೆನ್ನಾಗಾಗ್ತಾಳೆ, ಓಕೆನಾ? ಅದಕ್ಕೋಸ್ಕರ ನಾನು ಹಂಗೆ ಅವ್ಳ ಮುಖ ತೊಳೆಯಲ್ವಂತೆ, ಹಂಗೆ ಮಲ್ಕೋತಾಳಂತೆ. ಸೊ ಓಕೆ, ಈಗ ಕ್ಯಾಮ್ರಾನ ಫಸ್ಟ್ ಪ್ಲೇಸ್ ಮಾಡಿಬಿಡೋಣ. ಮಾಡಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ, ಓಕೆನಾ? ಕ್ಯಾಮ್ರಾನ ಪ್ಲೇಸ್ ಮಾಡಾಗಿದೆ. ಸೊ ಇವಾಗ ಫಸ್ಟು ಹ್ಯಾಟ್ನ ತೆಗೆದು ಎಸ್ತಿ ನನ್ನ ತಂಗಿಗೆ ಈಗ ನಾನು ರೆಡಿ ಮಾಡ್ತೀನಿ. ಸೊ ನಿಮ್ಗೆ ಆಲ್ರೆಡಿ ತೋರಿಸಿರೋದು ಇಷ್ಟು ಐಟಮ್ಸ್ಗಳನ್ನ ಯೂಸ್ ಮಾಡಿ ನನ್ನ ತಂಗಿಗೆ ನಾನೀಗ ಮೇಕಪ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತಾಯಿದ್ದೀನಿ, ಓಕೆನಾ? ಸೊ ಇದು ಹಳೇ ಮೇಕಪ್ ಸೆಟ್, ಹಳೇ ಮೇಕಪ್ ಸೆಟ್ಟು, ತುಂಬ ಹಳೆಯದು. ನಮ್ಮ ಅಮ್ಮ ಹೇಳು ಕೊಡಿಸಿದ್ದು, ಓಕೆನಾ? ನೋಡಿ, ಇದು ನಮ್ಮನೆ ಟೈಗರ್ ಬರ್ತಿದ್ವಿ, ಅದು ನೋಡಿ. ಸರಿ ಪಾಪ, ಹೋಗಪ್ಪ ಆ ಕಡೆ, ಹೋಗಪ್ಪ ಆ ಕಡೆ. ಜಾಸ್ತಿ ಮುದ್ದು ಮಾಡ್ಬಿಟ್ರೆ ಎಲ್ಲಿ ನಿಂತ್ಕೊಬಿಡ್ತಾಳೆ. ಆ ಕಡೆ ಬಾ, ಆ ಕಡೆ ಬಾ. ಸ್ಪ್ರೇ ಹೊಡಿಬೇಕಿತ್ತು, ಮರ್ಕೊಬಿಟ್ಟು ಈಗ ಸೈಡ್ ಹೊಡೆದ್ಬಿಟ್ಟೆ. ಈಗ ಹೊಡತ್ತ ನೋಡಿ. ಫಸ್ಟ್ ಮೇಕಪ್ ಮಾಡೋಕ್ಕೂ ಮುಂಚೆ ಈ ಥರ ಎಲ್ಲ ನಮಸ್ಕಾರ ಮಾಡ್ಕೊತಾರೆ. ಅದಕ್ಕೋಸ್ಕರ ಫಸ್ಟು ಪಕ್ಕದಲ್ಲಿ ಕೊಳೆ ಎಲ್ಲ ತೆಗಿಬೇಕು ಲೈಟಾಗಿ. ಗೈಸ್ ನೀವು ಸ್ವಲ್ಪ ಹತ್ರ ಝೂಮ್ ಮಾಡ್ಕೊಳ್ಳಿ. ಈ ಮುಸುಳಿನ ನಾನು ಏನಾದ್ರು ಹಿಂಗೆ ಬಿಟ್ಬಿಟ್ರೆ ಹೆಂಗಿರುತ್ತೆ ಗೈಸ್? ಇಲ್ಲ ಇವಳನ್ನ ಗಂಡು ನೋಡಕ್ ಬಂದಾಗ ನಾನು ಈ ಥರ ಮೇಕಪ್ ಮಾಡಿದ್ರೆ ಹೆಂಗೆ? ತುಂಬ ಅಂದರೆ ನನಗಿಷ್ಟ ಆಗಲಿ ಅಂದರೆ ಹಿಂಗೆ ಮಾಡಿಬಿಡ್ತೀನಿ ನಾನು. ಹೇಳೋಕ್ಕಾಗಲ್ಲ, ಗಂಡು ಇದನ್ನ ಒರಿಜಿನಲ್ ಕಲರ್ ನೋಡ್ಬಿಟ್ಟು ಇದಕ್ಕೆ ಮಾಡ್ಕೊಬಿಟ್ರೆ. Rest in peace, haunted by my mind, victim or the prey, everything is fine, take me to my grave, bury me. ಹೇಳ್ತೀನಿ ಗೈಸ್, ಎಣ್ಣೆ ಹೊಡೆದಾಗ ಡೈರೆಕ್ಟಾಗಿ ಮನೆಗೆ ಬಂತು. Life keeping me astray, hard to say goodbye to who I am today.
ಗೈಸ್ ಯಾಕೆ ಗೊತ್ತೈತೆ ಎತ್ತಿದ್ದು ಕರ್ನಾಟಕದಲ್ಲೂ ಮಕ ತಗೊಳ್ಳಿ ಎಂತ ಬ್ರಿಲಿಯಂಟು ತೆಗೆದೇ ಹಾಕ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತೇ ನಿಜ ಫಿಲಮ್ ಓದಕ್ಕಿದ್ದು ಮಗನ ಕೈಲ ರೆಡಿ ಮಾಡಿಸ್ತಾರೆ. ನಾನು ಬಾಳೆ ಬೇಡ ತುರ್ಬಿಡ್ತೀನಿ ಈಗ ನೆಕ್ಸ್ಟು. ಮಾಡಿ 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 ತುಡಿ ಮಾಡು. ಬಟ್ಟೆ ಹೊಟ್ಟಿಗುತ್ತೆ ನಿನ್ನ ನೋಡಿ ಗೈಸ್, ಲಾಂಗ್ ನೆಕ್ಲೆಸ್ಸು, ಅದಕ್ಕಿಂತ ಸ್ವಲ್ಪ ಶಾರ್ಟು, ಇದು ಶಾರ್ಟ್ ನೆಕ್ಲೆಸ್ ನೋಡಿ. ಹೀಗೆ ಬಂದು ತೋರಿಸ್ತೀನಿ. ಟಾಡನ್ ಟಾಡನ್ ಸುಮ್ಮನೆ ಟಾಡನ್ 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 ಟಾ. ಸೊ ಗೈಸ್, ಅಟ್ ಲಾಸ್ಟ್ ಈಗ ಅವಳು ರಿಯಾಕ್ಷನ್ ತಗೊಳ್ಳೋಂಥ ಸಮಯ. ಸೊ ಅವಳು ಇವಾಗ ಈ ಕಡೆ ತಿರುಗ್ತಾಳೆ, ಕಣ್ಣು ಮುಚ್ಕೊಂಡೆ ತಿರುಗೋಗ್ಬಿಟ್ಟು ನಿನಗೆ ಆಗ ಸರ್ಪ್ರೈಸ್ ಆಗುತ್ತೆ ಆಯಿತಾ. ಕಣ್ಣು ಮುಚ್ಕೊಂಡೆ ತಿರುಗೋಗ್ಬಿಟ್ಟು, ಕಣ್ಣು ಮುಚ್ಕೋ, ಫುಲ್ ಕಣ್ಣು ಮುಚ್ಕೋ, ಬಿಡ್ಲೇ ಬೇಡ ಪುಟಿ. ನಾನು ಕ್ಲೋಸಪ್ಪಲ್ಲಿ ನಿಂದು ರಿಯಾಕ್ಷನ್ ತಗೋತಿದ್ದೀನಿ. 3, 2, 1 ಸ್ಟಾರ್ಟ್. ಕ್ಯಾಮ್ರಾ ತಿರುಗಿಸೋ ಕಡೆ ಒಂದು ಕಡೆ ಕಣ್ಣು ಮುಚ್ಬಿಡು, ಒಂದು ಕಡೆ ಕಣ್ಬಿಡು. ಯಪ್ಪ ಚೆನ್ನಾಗಿ ಮಾಡೋಣ. ಅಯ್ಯೋ ಅಷ್ಟು ಏನು ಬ್ಯಾಡ್ ರಿಯಾಕ್ಷನ್ ಬಂದಿಲ್ಲ. ಈ ಫಿಶ್ ಮಾಡೋದು ಚೆನ್ನಾಗಿದೆ. ಚೆನ್ನಾಗಿದೆ ಅದು. ನಾಟಕದವ್ರಂಗೆ ಕಾಣಿಸ್ತಾ ಇದ್ದೀನಿ. ಹಂಗೆ ಒಂದು ಡೈಲಾಗ್ ಬಿಡು. ನಂಗೆ ಯಾವ ಡೈಲಾಗು ಗೊತ್ತಿಲ್ಲ. ಇಷ್ಟ ಆಯ್ತಾ? ವ್ಯಾನ್ ಅಂತ ರಿಯಾಕ್ಷನ್ ಏನಿಲ್ಲ ತಾನೆ, ತುಂಬ ಚೆನ್ನಾಗೈತೆ ಅನ್ನೋ ರಿಯಾಕ್ಷನ್ ಆಯ್ತಾನೆ. ತುಂಬ ಚೆನ್ನಾಗೈತೆ, ಅಷ್ಟೇನಿಲ್ಲ, ಚೆನ್ನಾಗೈತೆ. ಓಕೆ ಓಕೆ. ನೋಡಿ ಗೈಸ್, ನಾನು ಅವಳು ನನಗೆ ಮಾಡಿದಾಗ ನಾನು ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನೀವು ನೋಡಿರ್ತೀರ. ನಿಜ ಸೀರಿಯಸ್ಸಾಗಿ ತುಂಬ ಅಂದರೆ ತುಂಬ ಕಮೆಂಟ್ಗಳು ಬಂದಿತ್ತು. ನೀನು ಹೇಳಿದ ರೀತಿಯೇ ಇದೆ ಗುರು ನೀನು ಅಂತೆಲ್ಲ ಹೇಳಿದರು. ಸೊ ಅದಕ್ಕೇ ಈ ವಿಡಿಯೋದಲ್ಲಿ ನಾನು ಅವಳಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೆ. ನೋಡಿ ಗೈಸ್, ನಮ್ಮಮ್ಮ ಇಲ್ಲೇ ಕೂತವ್ರೆ. ಓಕೆ ಗೈಸ್, ಈಗ ಟೈಮ್ ಬಂದು 1:15. ಈಗ ನಾವು ಮಲ್ಕೊಳ್ಳೋ ಸಮಯ, ಮಲ್ಕೊಳ್ಳೇಬೇಕು. ಸೊ ಓಕೆ, ಈ ವಿಡಿಯೋ ನೀವು ಇಷ್ಟಪಟ್ಟಿದ್ರೆ ಅನ್ಕೋತೀನಿ. ಆ್ಯಂಡ್ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ ರೀತಿ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅಂತಲೂ ಹೇಳ್ತಾ, ಸೊ ಟಾಟಾ ಬೈ ಬೈ, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ನಮ್ಮನೆ ಟೈಗರ್ ನೋಡಿ ಗೈಸ್, ಡಲೆ ಡಲೆ ಡಾಲಿ ಇಲ್ಲಿ ನನ್ನ ಚೆನ್ನಾಗಿ ಮಾಡೋನೆ ಕಣೆ. ಓಕೆ ಗೈಸ್, ಅವಳು ನಾವು ಎಷ್ಟು ಗಂಟೆಗೆ ಎದ್ದೇಳಿಸಿದ್ರು ಎದ್ದೇಳ್ತಾಳೆ ಅವಳು, ಆ ಥರ. ಓಕೆ, ಬೈ ಬೈ, ಟಾಟಾ, ಸಿ ಯು, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಟಾಕ್.